ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ವಾಚನದಲ್ಲಿ ದೇವರ ಕೃಪೆ ಸೌಲನನ್ನು ಬಿಟ್ಟು ಹೋದ ಹಾಗೆ ದಾವೀದನ ಮನೆತನವನ್ನು ಬಿಟ್ಟು ಹೋಗುವುದಿಲ್ಲ ಎಂದು ದೇವರು ಒಂದು ಶ್ರೇಷ್ಠ ವಾಗ್ದಾನವನ್ನು ದಾವೀದನಿಗೆ ಮತ್ತು ಇಂದು ನಮ್ಮೆಲ್ಲರಿಗೂ ನೀಡಿದ್ದಾರೆ. ಅವರು ನಿತ್ಯಕ್ಕೂ ನಿರಂತರಕ್ಕೂ ಅವರೊಂದಿಗೆ ಇರಲು ಯೇಸು ಕ್ರಿಸ್ತರಲ್ಲಿ ದೇವರು ನಮ್ಮೆಲ್ಲರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹೌದು, ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಪವಿತ್ರಾತ್ಮರನ್ನು ಪಡೆದ ನಮ್ಮಲ್ಲಿ ದೇವರ ಕೃಪೆ ನಿತ್ಯಕ್ಕೂ ಯಾವಾಗಲೂ ಇದೆ. ಆದರೆ ಈ ಕೃಪೆ ನಮ್ಮಲ್ಲಿ ಬೆಳೀಬೇಕಾದ್ರೆ ನಮ್ಮ ಹೃದಯದ ಕಂಡೀಷನ್ ತುಂಬ ಮುಖ್ಯವಾಗಿದೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಬಿತ್ತುವವನ ಸಾಮರ್ಥಿ ಮತ್ತು ಅದರ ಅರ್ಥವನ್ನು ತಿಳಿಸೋದರ ಮುಖಾಂತರ ನಮ್ಮ ಹೃದಯವನ್ನು ಪರಿಶೀಲಿಸಲು ಕರೆ ನೀಡ್ತಾರೆ. ಇಲ್ಲಿ ದೇವರ ವಾಕ್ಯವೆಂಬ ಬೀಜ ಅಂದರೆ ಶುಭ ಸಂದೇಶ ದೇವರು ಎಲ್ಲರಲ್ಲೂ ಎಲ್ಲರ ಹೃದಯವೆಂಬ ಭೂಮಿಯಲ್ಲಿ ಬಿತ್ತನೆ ಮಾಡಿದ್ದಾರೆ. ಆದರೆ ಅದರ ಪ್ರತಿಫಲ ಹೃದಯದ ಸ್ಥಿತಿಯ ಮೇಲೆ ಅವಲಂಬಿಸಿದೆ. 4 ರೀತಿಯ ಹೃದಯದ ಸ್ಥಿತಿಗಳನ್ನು, ಭೂಮಿಯನ್ನು ಇಲ್ಲಿ ನಾವು ಕಾಣ್ತೇವೆ. ಕಾಲ್ದಾರಿ, ಕಲ್ಲಿನಂಥ ಭೂಮಿ, ಮುಳ್ಳು ಪೊದೆಯಂಥ ಭೂಮಿ ಮತ್ತು ಉತ್ತಮ ಭೂಮಿ. ಇವತ್ತು ನಮ್ಮನ್ನೇ ನಾವು ಪರಿಶೀಲಿಸೋಣ. ನಮ್ಮ ಹೃದಯದ ಕಂಡೀಷನ್ ಹೇಗಿದೆ? ಕಾಲ್ದಾರಿ ಎಂಬ ಭೂಮಿಯಲ್ಲಿ ಬಿದ್ದ ಬೀಜ ವಾಕ್ಯ ಕೇಳ್ತಾರೆ, ಆದರೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕಾರಣ ಅವರು ವಾಕ್ಯವನ್ನು ನಿರ್ಲಕ್ಷ್ಯ ಮಾಡುವವರಾಗಿದ್ದಾರೆ ಮತ್ತು ಸೈತಾನ ತಕ್ಷಣವೇ ಬಂದು ಆ ಸಂದೇಶವನ್ನು ಕಸಿದುಕೊಳ್ತಾನೆ. ಎರಡನೇದಾಗಿ ಕಲ್ಲಿನಂಥ ಭೂಮಿ, ಹೃದಯದ ಸ್ಥಿತಿ ಇದ್ದವರು ವಾಕ್ಯವನ್ನು ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ, ಆದರೆ ಬೇರು ಡೀಪಾಗಿ ಹೋಗಲ್ಲ. ಪರೀಕ್ಷೆಗಳು, ಹಿಂಸೆ, ಕಷ್ಟಗಳು ಬಂದಾಗ ತಕ್ಷಣವೇ ಹಿಂಜರಿಯುತ್ತಾರೆ ಮತ್ತು ಇಲ್ಲಿ ಯಾವ ಫಲ ಕಾಣುವುದಿಲ್ಲ. ಮುಳ್ಳು ಪೊದೆಯಂಥ ಭೂಮಿ, ವಾಕ್ಯ ಕೇಳ್ತಾರೆ, ವಾಕ್ಯ ಬೆಳೆಯುತ್ತೆ, ಆದರೆ ಫಲ ಕಾಣುವುದಿಲ್ಲ. ಕಾರಣ ಪ್ರಾಪಂಚಿಕ ಚಿಂತೆ, ಐಶ್ವರ್ಯದ ವ್ಯಾಮೋಹ ಮತ್ತು ಇನ್ನಿತರೆ ಅಭಿಲಾಷೆಗಳು ಹೃದಯದಲ್ಲಿ ದೇವರ ಸ್ಥಾನದ ಬದಲು ಈ ಎಲ್ಲವುಗಳು ತುಂಬಿಕೊಂಡುತ್ತೆ. ಆಗ ಅಲ್ಲಿ ಆತ್ಮಿಕ ಫಲ ಕಾಣದೇ ಹೋಗುತ್ತೆ. ಉತ್ತಮ ಭೂಮಿ, 4ನೆಯ ಭೂಮಿಯ ಒಂದು ಹೃದಯದ ಪರಿಸ್ಥಿತಿ. ವಾಕ್ಯ ಕೇಳ್ತಾರೆ, ಸ್ವೀಕಾರ ಮಾಡ್ತಾರೆ, ಅಂದರೆ ಸ್ವಾಗತಿಸ್ತಾರೆ. ಅಲ್ಲಿ 30, 60 ಮತ್ತು 100ರಷ್ಟು ಫಲವನ್ನು ಕಾಣ್ತೇವೆ. ಹೃದಯದ ಸ್ಥಿತಿ ಇಲ್ಲಿ ಚೆನ್ನಾಗಿದೆ, ಕಾರಣ ಹೃದಯ ಶುದ್ಧವಾಗಿದೆ. ಇಲ್ಲಿ ವಿಧೇಯತೆ ಇದೆ, ದೇವರ ವಾಕ್ಯಕ್ಕೆ ಸ್ಥಿರತೆ ಇದೆ. ಯಾವಾಗಲೂ ಒಂದು ದಿನ ಮಾತ್ರ ಅಲ್ಲ ಫಾಲೋ ಮಾಡೋದು, ಸ್ಥಿರತೆ. ಯಾವಾಗಲೂ ದೇವರ ವಾಕ್ಯದಲ್ಲಿ, ಶುಭ ಸಂದೇಶದಲ್ಲಿ ಜೀವಿಸುವವರು ಸಮೃದ್ಧಿ ಫಲವನ್ನು ಕಾಣಲು ಸಾಧ್ಯ. ಪ್ರಿಯರೇ, ಇಂದು ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ, ನನ್ನ ಹೃದಯದ ಪರಿಸ್ಥಿತಿ ಏನಾಗಿದೆ. ನಮ್ಮ ಅವಸ್ಥೆ ನಮಗೆ ತಿಳಿದರೆ ಮಾತ್ರ ನಮ್ಮನ್ನೇ ಸರಿಪಡಿಸುವ, ತಿದ್ದಿಕೊಳ್ಳುವ ಕೃಪೆ ದೇವರು ನೀಡ್ತಾರೆ. ದೇವರ ವಾಕ್ಯ ಎಂಬ ಶುಭ ಸಂದೇಶ ಆಲಿಸಿ ನಮ್ಮ ಹೃದಯವನ್ನು ಸರಿಪಡಿಸೋಣ. ನಮ್ಮಷ್ಟಕ್ಕೆ ಬದಲಾವಣೆ ಬರಲ್ಲ. ಬದಲಾಯಿಸಲು ಬೇಕಾದ ಶಕ್ತಿಗಾಗಿ ಒಳ್ಳೆಯ ನೆಲವನ್ನು, ನನ್ನ ಜೀವಿತವನ್ನು ಮಾರ್ಪಡಿಸು ಎಂದು ನಾವು ಪ್ರಾರ್ಥಿಸೋಣ. ನಮಗೆ ಡಿಸ್ಟ್ರಾಕ್ಟ್ ಮಾಡುವ ಯಾವುದೇ ಸಂಗತಿಗಳು ನಮ್ಮ ಹೃದಯದಲ್ಲಿ ಇದ್ದರೆ ಅದನ್ನು ದೂರ ಮಾಡಲು ನಿರ್ಧರಿಸೋಣ. ನಮಗೆ ಸಿಕ್ಕಿದ ಶುಭ ಸಂದೇಶವನ್ನು ಇತರರಿಗೂ ಹಂಚೋಣ. ಪ್ರಿಯರೇ, ರೈತ ಹೇಗೆ ಯಾವ ಹೊಲ ಇದ್ದರೂ, ಪರಿಸ್ಥಿತಿ ಇದ್ದರೂ ಅದನ್ನು ಹದ ಮಾಡಲು ಶಕ್ತನು, ಅದೇ ರೀತಿಯಲ್ಲಿ ನಮ್ಮ ನಮ್ಮ ಹೃದಯದ ರೈತನಾದ ಪ್ರಭು ಯೇಸು ಕ್ರಿಸ್ತರಿಗೆ ನಮ್ಮ ಹೃದಯ ಯಾವಾಗಲೂ ತೆರೆದಿಡೋಣ. ನನ್ನಿಂದ ಅಸಾಧ್ಯವಾದುದು ಆತನಿಗೆ ಸಾಧ್ಯ ಎಂಬ ವಿಶ್ವಾಸ ನಮ್ಮಲ್ಲಿರುವಾಗ ಖಂಡಿತ ಫಲ ಕಾಣಬಹುದು. ಆಮೇನ್. ಪ್ರೈಸ್ ದ ಲಾರ್ಡ್.